ಪರಿಶುದ್ಧಾತ್ಮನ ಸಹಾಯವನ್ನು, ಸಮಯೋಚಿತವಾದ ಜ್ಞಾನವನ್ನು, ಆಲೋಚನೆಯನ್ನು ತಲೆಯನ್ನು ಕೊಟ್ಟು ನೀವು ನನ್ನೊಟ್ಟಿಗಿದ್ದುಕೊಂಡು ತನ್ನ ಮಕ್ಕಳೊಟ್ಟಿಗೆ ನೀವು ಮಾತಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸಿದ ತಂದೆ ಇರುವ ದೇವರನ್ನು ಹೇಳುವಂಥ ಮಾತುಗಳು ಪ್ರತಿಯೊಬ್ಬರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ, ತಿಳ್ಕೊಳ್ಳುವಂಥ ರೀತಿಯಲ್ಲಿ ಅದು ವಿವರಿಸುವಂಥ ಜ್ಞಾನವನ್ನು ದಯಪಾಲಿಸ್ರಿ. ಕೇಳುವಂಥ ನಿಮ್ಮ ಮಕ್ಕಳು ಕೂಡ ಶ್ರದ್ಧೆಯಿಂದ, ಜಾಗ್ರತೆಯಿಂದ ನಿನ್ನ ಮಾತುಗಳನ್ನು ಆಲೋಚಿಸುವುದಕ್ಕೆ ನೀವು ಕೃಪೆ ಮಾಡ್ತೀರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಂದೆ. ತಂದೆಗಿರುವ ದೇವರೇ, ಈ ಆರಾಧನೆದು ನೀವೇ ಆದಿಯೂ ಅಂತ್ಯವೂ ಮಧ್ಯಸ್ಥಾನವಾಗಿದ್ದುಕೊಂಡು ಎಲ್ಲವೂ ನಿನ್ನ ಚಿತ್ತಗಳಿಗಾಗಿ ನೀನು ಇಷ್ಟಪಡುವಂಥ ರೀತಿಯಲ್ಲಿ, ಸಂತೋಷ ಪಡುವಂಥ ರೀತಿಯಲ್ಲಿ ನಡೆಸ್ತೀರಿ ಎಂಬುದನ್ನು ನಂಬುತ್ತಾ ಈ ಪ್ರಾರ್ಥನೆ ನಮ್ಮದ್ದು ಮಗನು, ನಮ್ಮ ರಕ್ಷಕನೂ ಒಡೆಯನೂ ಆದಂಥ ಯೇಸು ಕ್ರಿಸ್ತರವರ ಶ್ರೇಷ್ಠವಂತ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇಲೆ ಮುಖ್ಯ ಪ್ರೇರೆ, ದೇವರ ಕೃಪೆಯಿಂದ ದೇವರ ಮಾತು ತಿಳಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ನನಗೆ ಸಮಯವನ್ನು ಕಲ್ಪಿಸಿಕೊಟ್ಟಂಥ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಲ್ಲಿ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರಿ ಸಭೆಯ ಸಂಸ್ಥಾಪಕರಾದಂಥ ದೈವ ಸೇವಕರಿಗೂ ಶ್ರೀ ರಾಮ ಬ್ರದರ್ ಅವರಿಗೂ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಅದೇ ರೀತಿಯಲ್ಲಿ ಸಭೆಯಾಗಿ ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ, ಹಿರಿಯರಿಗೂ, ಎಲ್ಲ ಪುರುಷರಿಗೂ ಸ್ತ್ರೀಯರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ವಂದನೆ ತಿಳಿಸುವಂತನಾಗಿದ್ದೇನೆ. ಪ್ರಿಯರೇ, ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯಗಳನ್ನು ಆಲೋಚನೆ ಮಾಡೋಣ. ಯಾಕಂದರೆ ಬೆಳಗ್ಗೆಯಿಂದ ಇಲ್ಲಿವರೆಗೂ 2 ಸಬ್ಜೆಕ್ಟ್ ಕೇಳಿದ್ದೀರಿ. ಈಗ 3ನೇ ಸಬ್ಜೆಕ್ಟ್ ಕೇಳೋದಕ್ಕೆ ಸಿದ್ಧರಾಗಿದೆ. ಕೇಳಿದ ಸಮಯದಲ್ಲಿ ನೀವೆಲ್ಲರೂ ಜಾಗ್ರತೆಯಿಂದ, ಶ್ರದ್ಧೆಯಿಂದ ಸ್ವಲ್ಪ ಮಾತುಗಳನ್ನು ಆಲೋಚನೆ ಮಾಡೋಣ, ತಿಳಿದುಕೊಳ್ಳೋಣ. ಯಾಕಂದರೆ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಎಷ್ಟು ಕಲಿತುಕೊಂಡ್ರು, ಎಷ್ಟು ತಿಳಿದ್ರೂ ಇನ್ನೂ ಬಹಳ ಕಲಿಯುವಂಥದ್ದು ಬಹಳ ಇದೆ ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನ ಕುರಿತಾಗಿ ನೋಡುವಾಗ, ಈ ಯೇಸು ಕ್ರಿಸ್ತನ ಕುರಿತು ಆಲೋಚಿಸುವಾಗ ಈ ಸಮಾಜದಲ್ಲಿ ಯೇಸುವನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳಂದ್ರೆ, ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸುವಾತನು, ಯೇಸು ಕ್ರಿಸ್ತನು ಕನಿಕರ ಪಡುವಂಥವನು, ಯೇಸು ಕ್ರಿಸ್ತನು ದಯ ತೋರಿಸುವಂಥವನು, ಯೇಸು ಪ್ರಭು ಮಹಾ ಕನಿಕರು ಅಂತ ದೇವರು ತಿಳ್ಕೊಂಡಿದ್ದೇವೆ. ಯಾಕಂದರೆ ಯೇಸು ಕ್ರಿಸ್ತನು ನನ್ನ ನಂಬಿದಂಥ ನಮ್ಮೆಲ್ಲರೂ ಕೂಡ ಏನೇ ನಾವು ದೇವರಿಗೆ ವಿರೋಧವಾಗಿ, ವ್ಯತಿರಿಕ್ತವಾಗಿ ಏನೇ ತಪ್ಪುಗಳು ಮಾಡಿದಾಗ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಂತೀವಿ. ಎಲ್ಲರೂ ಗೊತ್ತಿಲ್ರಿ, ಯೇಸು ಕ್ರಿಸ್ತನ ಮೂಲಕ ಸಕಲ ಪಾಪ ತೊಳೆಯಲ್ಪಡ್ತಂತ ಎಲ್ಲರೂ ನಂಬುತ್ತೇವೆ, ನಂಬಲ್ರಿ. ಅದೇ ರೀತಿಯಲ್ಲಿ ಒಂದು ವಿಷಯ ಈಗ ತಿಳ್ಕೊಂಡ ಅಂದರೆ ಒಂದು ಸಬ್ಜೆಕ್ಟ್ ನಾನು ಮಾತಾಡ್ತಿದ್ದೇನೆ, ಎಲ್ಲರೂ ಆಲೋಚನೆ ಮಾಡಬೇಕು. ಏನಂದರೆ, ಯೇಸು ಕ್ರಿಸ್ತನಿಗೆ ನಂಬಿಕೊಂಡ್ರೆ ಈ ಲೋಕದಲ್ಲಿ ಶಿಕ್ಷೆ ತಪ್ಪುತ್ತಾ ಅಂತಕ್ಕಂಥ ವಿಷಯವನ್ನು ಮಾತಾಡ್ತಿದ್ದೇನೆ. ಅರ್ಥ ಆಗುತ್ತದೆ? ಯೇಸು ಕ್ರಿಸ್ತನಿಗೆ ನಂಬಿಕೊಂಡ್ರೆ ಈ ಲೋಕದಲ್ಲಿ ಶಿಕ್ಷೆ ತಪ್ಪುತ್ತಾ ಅಂತಂದು. ಯಾಕಂದರೆ ಅನೇಕರು ಯಾವ ರೀತಿ ತಿಳ್ಕೋತಾರೆ ಅಂದರೆ, ನಾವು ಏನೇ ಪಾಪ ಮಾಡಿರ್ಬೋದು, ಏನೇ ತಪ್ಪುಗಳು ಮಾಡಿರ್ಬೋದು, ಏನೇ ಕಳ್ಳಣಿಕೆ ಮಾಡಿರ್ಬೋದು, ಅನ್ಯಾಯ ಮಾಡಿರ್ಬೋದು, ಮೋಸ ಮಾಡಿರ್ಬೋದು, ಈ ಲೋಕದ ಅನೇಕ ಕೊಲೆ ಮಾಡಿರ್ಬೋದು, ವ್ಯಭಿಚಾರ ಮಾಡಿರ್ಬೋದು, ಏನೇ ತಪ್ಪು ಮಾಡಿದ್ರು ಕೂಡ ಯೇಸು ಕ್ರಿಸ್ತರು ಕ್ಷಮಿಸುವಂಥ ದೇವರು ಅಂತ ನನಗೆ ಗೊತ್ತಿದೆ. ಹಾಗಾಗಿರುವಾಗ ಈ ಲೋಕದಲ್ಲಿ ಅನೇಕ ಜನ ವ್ಯಭಿಚಾರ ಮಾಡುವಂತರಿದ್ದಾರೆ, ನರಹತ್ಯೆ ಮಾಡುವಂತರಿದ್ದಾರೆ, ಕೊಲೆ ಮಾಡುವಂತರಿದ್ದಾರೆ. ಇಂಥದ್ದೆಲ್ಲ ನೋಡುವಾಗ ಇಂಥವ್ರು ನಿಜಕ್ಕೂ ದೇವರು ಕ್ಷಮಿಸ್ತಾರ? ಒಂದ್ಸಾರಿ ಆಲೋಚನೆ ಮಾಡಬೇಕು. ಯಾಕಂದ್ರೆ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ತೇನಪ್ಪ ಅಂದ್ರೆ, ಒಂದು 13 ವರ್ಷದ ಹುಡುಗಿಗೆ 30 ಜನ ಕೆಡಿಸಿದಾರಂತ್ರಿ. ಎಲ್ಲರೂ ಗೊತ್ತಿರುವಂಥ ವಿಷಯ ಇರ್ಬೋದು. ಆದರೆ ಈ 30 ಜನ ಕಲ್ತು ಒಂದು ಸ್ತ್ರೀಯನ್ನು ಕೆಡಿಸಿದಾಗ, ಅವರು ದೇವರನ್ನು ನಂಬಿಕೊಂಡಾಗ ನಿಜಕ್ಕೂ ದೇವರವ್ರ ಪಾಪ ಕ್ಷಮಿಸ್ಬೋದಾ? ಕ್ಷಮಿಸ್ಬೋದಂತಾರೆ? ಇಲ್ಲಪ್ಪ ಅಂದರೆ ಕದಿಯುವಂಥವರು ಒಂದು ಮನೆ ಹೊಕ್ಕಿ ಅವ್ರ ಮನೆಯಲ್ಲೇ ದೋಚಿಕೊಂಡು ಮನೆ ತಗೊಂಡು ಸ್ತ್ರೀಯರನ್ನು ಕೊಂದಾಕಿ ಚಾಕುನಿ ಚುಚ್ಚಿ ನಾನು ಯೇಸು ಕ್ರಿಸ್ತನ ಹತ್ರ ಬಂದು ನಾನು ಯೇಸು ಕ್ರಿಸ್ತನ ನಂಬಿಕೊಳ್ತಾರೆ, ನನ್ನ ಪಾಪ ಕ್ಷಮಿಸಲ್ಪಡುತ್ತೆ ಅಂದರೆ ನಿಜಕ್ಕೂ ಅವ್ರ ಪಾಪ ಕ್ಷಮಿಸಲ್ಪಡುತ್ತಾ?
ಯಾಕಂದರೆ ನಾವು ಹೇಳುವಂಥದ್ದು ಏನಪ್ಪ ಅಂದರೆ, ಕೆಲವೊಂದು ಮಾತುಗಳು ಅಂದರೆ ಯೇಸುವಿನ ಕುರಿತು ಹೇಳುವಾಗ ಏನು ಹೇಳ್ತೀವಿ ಅಂದರೆ, ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ನೀವು ಏನೇ ಪಾಪ ಮಾಡಿರ್ಬೋದು, ಏನೇ ತಪ್ಪುಗಳು ಮಾಡಿರ್ಬೋದು, ಏನೇ ಮೋಸ ಮಾಡಿರ್ಬೋದು, ಈ ಲೋಕದಲ್ಲಿ ಏನೇ ತಪ್ಪು ಮಾಡಿರ್ಬೋದು, ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಯೇಸು ಪ್ರಭು ಕನಿಕರುವಂಥ ದೇವರು, ದಯ ತೋರಿಸುವಂಥ ದೇವರು, ನಮ್ಮ ಪಾಪಗಳನ್ನು ಕ್ಷಮಿಸುವಂಥ ದೇವರು ಅಂತೇಳಿ ನಾವೆಲ್ಲ ಅನ್ಕೋತೇವೆ. ಆದರೆ ಈ ಲೋಕದಲ್ಲಿ ಇಂಥ ಅನ್ಯಾಯ ಮಾಡುವಾಗ, ಇಂಥ ಮೋಸ ಮಾಡುವಾಗ, ಇಂಥ ನರಹತ್ಯೆ ಮಾಡುವಾಗ ಅವರೆಲ್ಲ ಏನು ಅಂದುಕೋತಾರೆ ಅಂದರೆ, ನಾನು ಪಾಪ ಮಾಡಲು ಕೂಡ ಯೇಸು ಕ್ರಿಸ್ತನ ಬಳಿಗೆ ಹೋದರೆ ನನ್ನ ಪಾಪ ಕ್ಷಮಿಸಲ್ಪಡ್ತ ಅನ್ಕೋತಿದ್ದಾರೆ. ಅಂದರೆ ನಿಜಕ್ಕೂ ಆ ರೀತಿ ಆಗ್ತಿದ್ರೆ ಇದ್ರ ಯಾವ ರೀತಿ ನೋಡ್ಬೇಕು? ಯಾಕಂದ್ರೆ ನಿಜಕ್ಕೂ ಯೇಸು ಪ್ರಭು ನಮ್ಮ ಪಾಪಗಳನ್ನು ಕ್ಷಮಿಸುವಂಥ ದೇವರೇ, ನಿಜಕ್ಕೂ ನಮ್ಮ ಪಾಪಗಳನ್ನು ಮನ್ನಿಸುವಂಥ ದೇವರೇ, ಕರುಣಿಸುವಂಥ ದೇವರೇ, ಪ್ರೀತಿಸುವಂಥ ದೇವರೇ ನಿಜ. ಆದರೆ ಯಾವ ರೀತಿಯಲ್ಲಿ ಅಂತ ಆಲೋಚನೆ ಮಾಡುವಾಗ ಮೊಟ್ಟ ಮೊದಲಾಗಿ ತಿಳ್ಕೊಳ್ಳುವಂಥ ವಿಷಯ ಅಂದರೆ, ದೇವರು ಯಾರು ಅಂತ ಗೊತ್ತಿಲ್ಲ, ಯೇಸು ಕ್ರಿಸ್ತನು ಯಾರು ಅಂತ ಗೊತ್ತಿಲ್ಲ. ಹಾಗಿರುವಾಗ ಅನೇಕರು ಲೋಕದಲ್ಲಿ ಪಾಪಗಳನ್ನು, ಅನೇಕ ಮೋಸಗಳನ್ನು, ದರಡುಗಳನ್ನು ಮಾಡಿಕೊಂಡು ಹೋಗ್ತಿದ್ರು ಪ್ರೇರೆ. ಆದರೆ ಕೆಲವರು ಏನು ಮಾಡ್ತಿದ್ರು ಅಂದರೆ, ಯೇಸು ಕ್ರಿಸ್ತನ ನಂಬಿಕೊಂಡು ಕೂಡ, ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಕೂಡ ಅನೇಕ ತಪ್ಪುಗಳು ಮಾಡುವಂಥವರಿದ್ದಾರೆ, ಅನೇಕ ಕೊಲೆ ಮಾಡುವಂಥವರಿದ್ದಾರೆ, ಅನೇಕ ವ್ಯಭಿಚಾರ ಮಾಡುವಂಥವರಿದ್ದಾರೆ, ಶರಾಯಿ ಸಿಂಡಿ ಕುಡಿಯುವಂಥವರಿದ್ದಾರೆ, ಅನೇಕ ಈ ಲೋಕದಲ್ಲಿ ಪಾಪ ಮಾಡುವಂಥವರಿದ್ದಾರೆ. ಇಷ್ಟಕ್ಕೂ ಈ ಪಾಪ ಕ್ಷಮಿಸ್ತಾರಂತಾರೆ. ಯೇಸು ಪಾಪ ಯಾವ ಕ್ಷಮಿಸ್ತಾರಪ್ಪ ಅಂದರೆ, ಗೊತ್ತಿಲ್ಲದ ಸಮಯದಲ್ಲಿ, ನಾವು ತಿಳಿಯದೇ ಇರ್ತಕ್ಕಂಥ ಸಮಯದಲ್ಲಿ ನಾವು ಏನಾದರೂ ತಪ್ಪುಗಳು ಮಾಡಿದಾಗ ಪಶ್ಚಾತ್ತಾಪಪಟ್ಟು, ದೇವರೇ ನಿಜಕ್ಕೂ ನನಗೆ ವಿರೋಧವಾಗಿ ತಪ್ಪು ಮಾಡಿದ್ದೇನೆ, ಈ ತಪ್ಪು ಮಾಡಬಾರ್ದಿತ್ತು, ಈ ಕಳ್ಳತನ ಮಾಡಬಾರ್ದಿತ್ತು, ಇದು ಮೋಸ ಮಾಡಬಾರ್ದಿತ್ತು, ಆದ್ರೂ ಮಾಡಿದೆ, ದೇವರೇ ನನ್ನ ತಪ್ಪುಗಳು ಕ್ಷಮಿಸು, ನನ್ನ ತಪ್ಪುಗಳನ್ನು ಅರಿತುಕೊಂಡು ಇನ್ನು ಮುಂದೆ ತಪ್ಪುಗಳು ಮಾಡಲ್ಲ, ಇನ್ನು ಮುಂದಿನ ತಪ್ಪಿಗೆ ಆ ಪಾಪ ಮಾಡೋದಕ್ಕೆ ಹೋಗಲ್ಲ ಅಂತೇಳಿ ಪಶ್ಚಾತ್ತಾಪಪಟ್ಟು ದೇವರ ಹತ್ರ ಬಂದಾಗ ಯೇಸು ಕ್ರಿಸ್ತರು ಮಾಡ್ತಾರೆ, ತಪ್ಪುಗಳು ಕ್ಷಮಿಸ್ತಾರೆ, ಕ್ಷಮಿಸ್ತಾರೆ, ಹೌದಲ್ರಿ? ವ್ಯಭಿಚಾರ ಮಾಡಿ ಬಂದ್ರೆ ಕ್ಷಮಿಸ್ತಾರೆ, ಏನೇ ತಪ್ಪು ಮಾಡಿ ಬಂದ್ರೆ ಕ್ಷಮಿಸ್ತಾರ, ಹೌದಲ್ರಿ? ಕ್ಷಮಿಸಿದಾಗ ಮತ್ತೆ ಈ ಲೋಕದಲ್ಲಿ ಮಾಡತಕ್ಕಂಥ ಪ್ರತಿಯೊಂದು ಪಾಪಕ್ಕೆ ಶಿಕ್ಷೆ ಅಂತಕ್ಕಂಥ ಇದೆಯಾ ಇಲ್ವಾ? ಶಿಕ್ಷೆ ತಪ್ಪುದಿಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ಒಂದು ಮನೆ ಹೋಗಿ ನಾವು ಕಳ್ಳಣಿಕೆ ಮಾಡಿ ಬಂದಾಗ, ಆ ಮನೆಯನ್ನು ದೋಚ್ಕೊಂಡು ಬಂದಾಗ, ಆ ಮನೆ ತಕ್ಕಂಥ ಚಾಕುನ ಚುಚ್ಚಿ ಅಥವಾ ಅನ್ಯಾಯ ಮಾಡಿ, ಮೋಸ ಮಾಡಿ, ಏನೋ ಮರ್ಡರ್ ಮಾಡಕ್ಕೆ ಬಂದೇವು ಅಂದ್ರೆ, ಈ ಲೋಕದ ಕಾನೂನು, ಈ ಲೋಕದಲ್ಲಿರ್ತಕ್ಕಂಥ ಸರ್ಕಾರ, ಈ ಲೋಕದ ಸಮಾಜ ಅದು ಕ್ಷಮಿಸ್ತದ? ಶಿಕ್ಷೆ ವಿಧಿಸ್ತೂ ಇಲ್ಲ. ಕಳ್ಳಣಿಕೆ ಮಾಡಿನಂದ್ರೆ ಪೊಲೀಸ್ದವ್ರು ಬರ್ತಾರೆ, ಕೋರ್ಟಿಗೆ ಕೇಸ್ ಆಗ್ತದೆ, ಕೇಸ್ ನಡೆಸಬೇಕಾಗ್ತದೆ, ಶಿಕ್ಷೆ ಆಗ್ತದೆ. ಕೆಲವೊಂದು ಸಾರಿ ಮೋಸ ಮಾಡಿದಾಗ, ವ್ಯಭಿಚಾರ ಮಾಡಿದಾಗ, ಕಳ್ಳಣಿಕೆ ಮಾಡಿದಾಗ, ವಿಚಿತ್ರ ಭಯಂಕರವಾದ ತಪ್ಪುಗಳು ಮಾಡಿದಾಗ ಕೆಲವೊಂದು ಸಾರಿ ಗಲ್ಲು ಶಿಕ್ಷೆ ಕೂಡ ಆಗ್ತದೆ. ಅಂದರೆ ಈ ಲೋಕದಲ್ಲಿ ಏನೇ ಪಾಪ ಮಾಡಿದ್ರು, ಏನೇ ತಪ್ಪುಗಳು ಮಾಡೋ ತಪ್ಪಿಗೆ ಶಿಕ್ಷೆ ಅಂತಕ್ಕಂಥದ್ದು ಈ ಲೋಕದಲ್ಲಿ ತಪ್ಪೆಂದು ಇಲ್ಲ. ನಾವು ದೇವ್ರು ನಂಬದೇ ಇದ್ರೂ ಕೂಡ ಈ ಲೋಕದಲ್ಲಿ ನಾವು ಅನ್ಯಾಯ ಮಾಡಿದೆವಂದ್ರೆ, ಮೋಸ ಮಾಡಿದೆವಂದ್ರೆ, ದರೋಡೆ ಮಾಡಿದೆವಂದ್ರೆ ಶಿಕ್ಷೆ ತಪ್ಪುದಿಲ್ಲ. ಖಚಿತವಾಗಿ ಶಿಕ್ಷೆ ಅಂತಕ್ಕಂಥದ್ದು ಬೀಳ್ತದೆ. ಕೇಸ್ ಆಗ್ತದ, ಪೊಲೀಸರು ನೆಟ್ಟಚ್ಚಿ ಹೊಡಿತಾರ, ಲಾಠಿಯಿಂದ ಹೊಡಿತಾರ, ಚಿತ್ರಹಿಂಸೆ ಕೊಡ್ತಾರ, ಎಲ್ಲಿ ಠಾಣದಲ್ಲಿ. ಅದೇ ರೀತಿ ಕೋಟಿ ತಿರುಗಬೇಕಿಲ್ಲ, 2 ವರ್ಷನೋ 3 ವರ್ಷ ತಿರುಗ್ತಾ ಇರ್ಬೇಕು, ಪೇಸೆ ತಿರುಗಬೇಕಾಯ್ತು. ಅಂದ್ರೆ ಶಿಕ್ಷೆ ಈ ಲೋಕದಲ್ಲಿ ತಪ್ಪುದಿಲ್ಲ. ಆದರೆ ಕೆಲವರು ಯಾವ ರೀತಿ ಅಪಾರ್ಥ ಮಾಡ್ಕೊಂಡ್ರೆ, ಯೇಸು ಕ್ರಿಸ್ತನ ಬಳಿ ಬಂದಾಗ ನಾವು ಏನು ತಪ್ಪು ಮಾಡಿದ್ರು ಸರಿ, ಏನು ಪಾಪ ಮಾಡಿದ್ರು ಸರಿ, ಏನು ಅನ್ಯಾಯ ಮಾಡಿದ್ರು ಸರಿ, ಯೇಸು ಕ್ರಿಸ್ತನಾಗಿದ್ದಾರೆ, ದಯ ತೋರಿಸುವ ದೇವರಾಗಿದ್ದಾರೆ, ಕ್ಷಮಿಸುವಂತ ದೇವರಾಗಿದ್ದಾರೆ, ನಮ್ಮ ಪಾಪಗಳು ಕ್ಷಮಿಸ್ತಾರೆ ಅಂತ ಹೇಳಿ ಅನೇಕ ಏನ್ ಮಾಡ್ತಿದ್ದಾರೆ ಅಂದ್ರೆ ಮೋಸ ಹೋಗ್ತಿದ್ರು ಬೇರೆ. ಒಂದ್ಸರಿ ವಚನ ನೋಡಿ, ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಓಕೆ ಪ್ರಿಯ ಸಾಕ್ರಿ. ಈ ಹಂತದಲ್ಲಿ ವಾಕ್ಯ ಓದುವಾಗ ಗಮನಿಸುವಾಗ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಡ್ತಾನೆಂಬುದಾಗಿ
ಹೇಳ್ತಿದ್ದಾರೆ ಪ್ರಿಯ. ಆದರೆ ನಿಜಕ್ಕೂ ದೇವರು ಕನಿಕರ ಪಡುವಂಥವ್ರೆ, ನಿಜಕ್ಕೂ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವಾತನೇ, ಆತನ ನಂಬಿಗಸ್ತಾನೆ, ಸತ್ಯವಂತನೇ, ನ್ಯಾಯವಂತನೇ. ಆದರೆ ನಾವು ಈ ಲೋಕದಲ್ಲಿ ನಾವು ಕರಡಿಕೆ ಮಾಡಿದ ಶಿಕ್ಷೆ ತಪ್ಪುತ್ತೇನ್ರಿ? ಏನೋ ಈ ಲೋಕದಲ್ಲಿ ಗೊತ್ತಿಲ್ಲದೆ ಮಾಡಿದಂದರೆ ದೇವರು ನಮ್ಮ ಪಾಪವು ಕ್ಷಮಿಸಬಹುದು. ದೇವರಲ್ಲಿ ಬಂದು ಕೂಡ ನಾವು ತಪ್ಪು ಮಾಡ್ತೇವೆ, ಕಾರಣಿಕೆ ಮಾಡ್ತೇವೆ, ದೇವ್ರ ಹತ್ರ ಹೋಗಿ ನಾವು ಕ್ಷಮಾಪಣೆ ಕೇಳ್ತೇವೆ, ದೇವರು ಕನಿಕರಿಸುವಂಥ ದೇವರು, ಕ್ಷಮಿಸುವಂಥ ದೇವರು ಅಂತ ಹೇಳಿ ದೇವ್ರ ಹತ್ರ ಮೊರೆಯಿಟ್ಟಾಗ ದೇವರು ನಮ್ಮ ತಪ್ಪು ಕ್ಷಮಿಸ್ತಾರೆ? ಒಂದು ದೇವರು ಕ್ಷಮಿಸಬಹುದು. ಈ ಲೋಕದಲ್ಲಿ ಇರತಕ್ಕಂಥ ಕಾನೂನು ಏನಾದರೂ ತಪ್ಪು ಕ್ಷಮಿಸ್ತದೆ? ಕ್ಷಮಿಸೋದಿಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ತಪ್ಪಿಗೆ, ನಾವು ಮಾಡುವಂಥ ಪ್ರತಿಯೊಂದು ಪಾಪಕ್ಕೆ, ಪ್ರತಿಯೊಂದು ಕರ್ಮಕ್ಕೆ, ತಪ್ಪಿಗೆ ಶಿಕ್ಷೆ ಅಂತಕ್ಕಂಥದ್ದು ತಪ್ಪಿಂದಿಲ್ಲ ಪ್ರಿಯರೇ. ಹಾಗಾಗಿ ಕೆಳಗಡೆ ಮಾತು ನೋಡುವಾಗ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಅಂದ್ರೆ ಗೊತ್ತಿಲ್ಲದ ಸಮಯದಲ್ಲಿ ದೇವರಿಗೆ ಗೊತ್ತಿಲ್ಲ, ಯೇಸುಕ್ರಿಸ್ತನ ಯಾರನ್ನು ಗೊತ್ತಿಲ್ಲ, ಗೊತ್ತಿಲ್ಲದ ಸಮಯದಲ್ಲಿ ಏನೋ ತಪ್ಪು ಮಾಡಿದ್ದೆವು, ತಪ್ಪಿಗೆ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಬಳಿ ಬಂದು, ದೇವರೇ ನಿಜಕ್ಕೂ ನಾನು ತಪ್ಪು ಮಾಡಿದ್ದೇನೆ, ಈ ರೀತಿಗೆ ನಾನು ದರೋಡೆ ಮಾಡಬಾರ್ದಿತ್ತು, ಈ ರೀತಿಗೆ ನಾನು ಕಾರಣಿಕೆ ಮಾಡಬಾರ್ದಿತ್ತು, ಇಂಥ ಮೋಸ ಮಾಡಬಾರ್ದಿತ್ತು, ಇಂಥ ಅನ್ಯಾಯ ಮಾಡಬಾರ್ದಿತ್ತು, ಇಂಥ ತಪ್ಪುಗಳು ಮಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬಂದಾಗ ದೇವರವರನ್ನು 100% ಕ್ಷಮಿಸ್ತಾರೆ. ಅದು ಕ್ಷಮಿಸಿದ ಮಾತ್ರಕ್ಕೆ ಈ ಲೋಕದಲ್ಲಿ ಕಾರಣಿಕೆ ಮಾಡಿರ್ತಕ್ಕಂಥದ್ದು ಅಥವಾ ವ್ಯಭಿಚಾರ ಮಾಡಿರ್ತಕ್ಕಂಥ ಮಾಡಿದ ಶಿಕ್ಷೆ ಏನಾದ್ರು ತಪ್ಪುತ್ತದೇನ್ರಿ? ತಪ್ಪಲ್ಲ. ದೇವರು ಈ ಲೋಕದಲ್ಲಿ ಕುರಿತು ಕ್ಷಮಿಸ್ತಾ ಇಲ್ಲ. ಯಾಕೆ ಯೇಸುಪ್ರಭು ಯಾರೇ ಕ್ಷಮಿಸ್ತಾರಪ್ಪ ಅಂದ್ರೆ ಸತ್ತ ನಂತರ ಇನ್ನೊಂದು ಜೀವಿತ ಇದೆ, ಆ ಜೀವಿತ ಕೊಡೋದಕ್ಕೋಸ್ಕರ ಸಿದ್ಧರಾಗಿದ್ದಾರೆ. ಯಾಕಂದ್ರೆ ನಾವು ಪಶ್ಚಾತ್ತಾಪಟ್ಟು ಆ ಪಾಪ ಮಾಡದೇ ಇದ್ದಾಗ ದೇವರನ್ನು ಕನಿಕರ ಪಟ್ಟು ಪರಲೋಕದಲ್ಲಿ ನೀವು ಸೇರಿಸ್ಕೊಳ್ಬೋದು. ಆದರೆ ಈ ಲೋಕದಲ್ಲಿ ನಾವು ದೇವರನ್ನು ನಂಬಿಕೊಂಡಿದ್ದೆ, ದೇವರನ್ನು ಸ್ವೀಕಾರ ಮಾಡಿಕೊಂಡಿದ್ದೆ, ದೇವರನ್ನು ಅರ್ಥ ಮಾಡಿಕೊಂಡಿದ್ದೆ, ದೇವರು ಕನಿಕರಿಸೋಣ, ದೇವರು ದಯ ತೋರಿಸೋಣ ದೇವರು ಅಂತೇಳಿ ನಂಬಿ ನಾವು ತಪ್ಪು ಹೋದರೆ ಈ ಲೋಕದಲ್ಲಿರ್ತಕ್ಕಂಥ ಕಾನೂನು ನಮಗೆ ಸುಮ್ಮನೆ ಬಿಡ್ತೇನ್ರಿ? ಶಿಕ್ಷೆ ಕೊಟ್ಟೆ ಕೊಡ್ತದೆ. ಯಾಕಂದ್ರೆ ಈ ರೀತಿ ನೋಡುವಾಗ ಅನೇಕರು ತಪ್ಪು ತಿಳ್ಕೊತಾರೆ. ಯಾಕಂದ್ರೆ ನಾನು ಈ ರೀತಿ ತಪ್ಪು ಮಾಡಿದ್ರು ಕೂಡ ದೇವ್ರು ಕನಿಕರ ಪಡ್ತಾರೆ ಅಂತ ಅನ್ಕೋತಾ ಇದ್ದಾರೆ. ಆದರೂ ದೇವ್ರು ಕನಿಕರ ಪಡುವಾಗ ಈ ಲೋಕದಿರ್ತಕ್ಕಂಥ ಕಾನೂನು ಕನಿಕರ ಪಡೋದಿಲ್ಲ. ಈ ಲೋಕದಿರ್ತಕ್ಕಂಥ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ಬೈಬಲಲ್ಲಿ ಕೂಡ ಕೆಲವೊಂದು ಸಂದರ್ಭಗಳು ನೋಡುವಾಗ ಅವರು ತಪ್ಪು ಮಾಡಿದಾಗ, ಅವರು ದೇವ್ರ ವಿರುದ್ಧ ಜೀವನ ಮಾಡಿದಾಗ, ದೇವ್ರ ವಿರುದ್ಧ ಬದುಕಿದ್ದಾಗ ಅವ್ರ ತಪ್ಪುಗಳನ್ನು ಅರ್ಥಕೊಂಡು ದೇವ್ರ ಹತ್ರ ಕ್ಷಮಾಪಣೆ ಕೇಳಿದಾಗ ಕೂಡ ತಪ್ಪಿಗೆ ಶಿಕ್ಷೆ ಅಂತಕ್ಕಂಥದ್ದು ತಪ್ಪಿಲ್ ಪ್ರಿಯರೇ, ತಪ್ಪದಂತೀರಿ. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಅರಸನಾಗಿರ್ತಕ್ಕಂಥ ದಾವೀದನ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಇಸ್ರಾಯೇಲ್ ಜನರಿಗೆ ಅರಸನು, 40 ವರ್ಷ ಇಸ್ರಾಯೇಲ್ ಜನಾಂಗದವರನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಅರಸನು. ಆ ಅರಸನು ತಪ್ಪು ಮಾಡಿದಾಗ ದೇವರೇನೋ ತಪ್ಪಿಗೆ ಕ್ಷಮಿಸಿದಾರಂದ್ರೆ ಕ್ಷಮಿಸಿಲ್ಲ ಪ್ರಿಯರೇ. ಏನ್ ತಪ್ಪು ಮಾಡಿದಾನೆ ಇಷ್ಟಕ್ಕೂ ದಾವೀದ ಅಂದ್ರೆ ಉರಿಯನ ಹೆಂಡತಿಯಾಗಿರ್ತಕ್ಕಂಥ ಬೆಸ್ತಗಳನ್ನು ಏನ್ ಮಾಡಿದ್ದಾನೆ? ಕೆಡಿಸಿದ್ದಾನೆ. ಅವ್ರ ಜೊತೆ ಮದುವೆ ಮಾಡಿಕೊಂಡಿದ್ದಾನೆ. ಮದುವೆ ಮಾಡಿಕೊಂಡಲ್ದೆ ಆಕೆಯ ಗಂಡನಾಗಿರ್ತಕ್ಕಂಥ ಉರಿಯನ್ನೇ ಮಾಡಿದ್ದಾನೆ, ಕೊಂದಾಕಿದ್ದಾನೆ. ಈ ರೀತಿ ನೋಡುವಾಗ ಆ ದಾವೀದನು ಅನೇಕ ತಪ್ಪುಗಳು ಮಾಡಿದ್ದಾನೆ. ತಪ್ಪುಗಳು ಮಾಡಿದಾಗ, ತಪ್ಪು ಅರ್ಥ ಆದಾಗ, ಆ ನಾತಾನ ಪ್ರವಾದಿ ಬಂದು ನೀನು ತಪ್ಪು ಮಾಡಿದ್ದಿ ಅಂದಾಗ ಆ ತಪ್ಪು ಏನ್ ಮಾಡಿದ ದಾವೀದನು? ಹೌದು, ನಿಜಕ್ಕೂ ನಾನು ತಪ್ಪು ಮಾಡಿದ್ದೇನೆ, ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಅಂತ ಒಪ್ಪಿಕೊಂಡ್ರು. ದೇವರು ಅವನು ಕ್ಷಮಿಸಿದ್ದಾರೆ. ಆದರೆ ಶಿಕ್ಷೆ ಮಾತ್ರ ಏನಾದರೂ ತಪ್ಪಿದೆ ಅಲ್ಲಿ ಒಂದ್ಸಾರಿ ನೋಡಿ, ಶಿಕ್ಷೆ ಏನಾದರೂ ತಪ್ಪಿದೆ ಅಲ್ಲಿ ನೋಡುವಾಗ ದೇವರು ಹೇಳುವಂತ ಮಾತು ನೋಡಿ ಒಂದ್ಸಾರಿ. ಯಾಕಂದ್ರೆ ಭಕ್ತರಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ಲೋಕದಲ್ಲಿ ತಪ್ಪಿಗೆ ಶಿಕ್ಷೆ ಅಂತಕ್ಕಂಥದ್ದು ತಪ್ಪೋದಿಲ್ಲ. ಆದರೆ ಪರಲೋಕಕ್ಕೆ ಸೇರ್ಬೇಕಾದರೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ರ, ಆ ತಪ್ಪಿನ ನಿಮಿತ್ತವಾಗಿ ನಾವು ಒಪ್ಪಿಕೊಂಡು ಬಿಟ್ಟಾಗ ನಮಗೆ ಪರಲೋಕ ಸಿಗ್ಬೋದು. ಆದರೆ ಈ ಲೋಕದಲ್ಲಿ ಶಿಕ್ಷೆ ಅಂತಕ್ಕಂಥ ತಪ್ಪೋದೇ ಇಲ್ಲ ಪ್ರಿಯರೇ. ಯಾಕಂದ್ರೆ ದಾವೀದನ ನೋಡಿ ಸಾರಿ 2ನೇ ಸಮುವೇಲನ ಗ್ರಂಥ 2ನೇ ಸಮುವೇಲ ಗ್ರಂಥ 12ನೇ ಅಧ್ಯಾಯ 12-13. ಆಗ ದಾವೀದನು ನಾತಾನನಿಗೆ ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ಓಕೆ ಪ್ರಿಯರೇ, ಇಲ್ಲಿ ತಿಳ್ಕೊಳ್ಳುವಂಥ ವಿಷಯ ಏನಪ್ಪ ಅಂದ್ರೆ, ದಾವೀದನು ಉರಿಯನನ್ನು ಕೊಂದಾಕಿದ್ದಾನೆ, ಉರಿಯನ ತನ್ನ ಹೆಂಡತಿಗೆ ಮಾಡಿಕೊಂಡಿದ್ದಾನೆ, ತಪ್ಪು ಮಾಡಿದ್ದಾನೆ. ತಪ್ಪು ಮಾಡಿದಾಗ ನಾತಾನ ಪ್ರವಾದಿ ಅದನ್ನ ಹತ್ರ ಬಂದು ನೀನು ತಪ್ಪು ಮಾಡಿದ್ದಿ ಅಂತ ಹೇಳಿದಾಗ ಆ ತಪ್ಪಿನ ನಿಮಿತ್ತವಾಗಿ ದಾವೀದನು ಏನ್ ಮಾಡ್ತಿದ್ದಾನೆ ಪ್ರಿಯರೇ? ಏನ್ ಮಾಡ್ತಿದ್ದಾನೆ?
ನಾಥನ ಒಂದು ಮಾತು ನೋಡಿ, ನಾಥನವನಿಗೆ ಯೆಹೋವನು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ. ವಚನ, ನಾಥನಿಗೆ ನಾನು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ಯಾರು ಹೇಳುವಂತ ಮಾತು? ದಾವೀದ ಹೇಳುವಂತ ಮಾತು. ನಾನು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾಥನವನಿಗೆ ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ. ಅಂದ್ರೆ ಇಲ್ಲಿ ತಪ್ಪು ಮಾಡಿ ಪಾಪ ಮಾಡಿ ಆ ಉರಿಯನನ್ನು ಕೊಂದಾಕಿ ಉರಿಯನ ಹೆಂಡತಿಯನ್ನು ಕೆಡಿಸಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದಾಗ, ಆ ಪಾಪ ಗೊತ್ತಾದಾಗ ದೇವರ ಬೆಳಕಿಗೆ ದೇವರ ದೃಷ್ಟಿಯಲ್ಲಿ ಬಂದಾಗ ದೇವರೊಬ್ಬ ಪ್ರವಾದಿಯನ್ನು ಕಳಿಸಿಕೊಂಡು ಮಾತಾಡ್ತಾರೆ. ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ರೀತಿ ತಪ್ಪು ಮಾಡಿದ್ವಿ ಅಂದಾಗ ದಾವೀದನು ಪಟ್ಟಂತೆ ಮಾಡ್ತಿದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ತಪ್ಪುಗಳು ಒಪ್ಪಿಕೊಳ್ತಾ ಇದ್ದಾನೆ. ಒಪ್ಪಿಕೊಂಡಾಗ ನಾಥನ ಪದ ಹೇಳುವಂತ ಮಾತೇನೆಂದ್ರೆ, ನಿನ್ನ ತಪ್ಪುಗಳು ಯೆಹೋವನು ಮಾಡಿದ್ದಾನೆ, ಕ್ಷಮಿಸಿದ್ದಾನೆ, ಕನಿಕರ ಪಟ್ಟಿದ್ದಾನೆ, ನೀ ಹೇಗೋ ಸಾಯುವುದಿಲ್ಲ ಅಂತದಂತಿದೆ. ಈ ದೇವರು ದಾವೀದನ ಪಾಪ ಕ್ಷಮಿಸಿದಂದ್ರೆ ಈ ಲೋಕದಲ್ಲಿ ಏನಾದರೂ ಶಿಕ್ಷೆ ತಪ್ಪಿದಂದ್ರೆ ಶಿಕ್ಷೆ ಮಾತ್ರ ತಪ್ಪೇ ಇಲ್ಲ ಪ್ರಿಯರೇ. ಯಾಕಂದ್ರೆ ಅವ್ರು ಕೆಳಗಡೆ ನೋಡುವಾಗ ಹುಟ್ಟಿರ್ತಕ್ಕಂಥ ನಾವು ಕೂಡ ಸತ್ತು ಹೋಗುತ್ತೆ. ಅನೇಕ ಕಷ್ಟಗಳು, ಅನೇಕ ಕಣ್ಣೀರುಗಳು, ಅನೇಕ ವೇದನೆ ನೋಡುವಾಗ, ಆ ಕೀರ್ತನೆ ಭಾಗದಲ್ಲಿ ನೋಡುವಾಗ ಅನೇಕ ಮಾತು ಇದೆ ಪ್ರಿಯರೇ. ಯಾಕಂದ್ರೆ ಅವನ ಪಾಪದ ನಿಮಿತ್ತವಾಗಿ ಶಿಕ್ಷೆ ಅನುಭವಿಸುವಂಥದ್ದು ಎಷ್ಟೋ ಶಿಕ್ಷೆಗಳು ಇದೆ ಪ್ರೇರಣೆ. ಯಾಕಂದ್ರೆ 12ನೇ ಅಧ್ಯಾಯ ಕರೆಕ್ಟಾಗಿ ಓದ್ಕೊ ಬಂದಾಗ ದೇವರು ಯಾವ ಶಿಕ್ಷೆ ಕೊಟ್ಟಾಗ ಯಾವ ರೀತಿ ಕೊಟ್ಟಿದ್ರಂತ ವಿಷಯಗಳು ಅಲ್ಲಿ ಗೊತ್ತಾಗ್ತದೆ ಪ್ರೇರೆ. ಅಂದ್ರೆ ದೇವರು ನಂಬಿಕೊಂಡು ಕೂಡ ನಾವು ಪಾಪ ಮಾಡಿದಾಗ ದೇವ್ರು ಕ್ಷಮಿಸಂತಿಲ್ಲ. ಕಂಪಲ್ಸರಿ ಈ ಲೋಕದಲ್ಲಿ ನಾವು ಮಾಡತಕ್ಕಂಥ ಪ್ರತಿಯೊಂದು ತಪ್ಪುಗಳ ನಿಮಿತ್ತವಾಗಿ ಶಿಕ್ಷೆ ಅಂತಕ್ಕಂಥ ತಪ್ಪಿಂದಿಲ್ಲ ಪ್ರಿಯ. ಪ್ರತಿ ಶಿಕ್ಷೆಗೆ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಯಾಕಂದ್ರೆ ದಾವೀದನು ಭಕ್ತನಾಗಿದ್ದು ಕೂಡ ಏನಾಗಿದೆ ಅಂದ್ರೆ ಶಿಕ್ಷೆ ಅನುಭವಿಸಿದನು ಪ್ರೇರೆ. ಅದೇ ರೀತಿಯಲ್ಲಿ ಸತ್ಯವೇದ ಗ್ರಂಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಇನ್ನು ಎಲ್ಲಪ್ಪ ಅಂದ್ರೆ ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದ್ಸರಿ ನೋಡಿ. ಯಾಕಂದ್ರೆ ಯೇಸು ಕ್ರಿಸ್ತನು ಸಿಲುವೆ ಹಾಕಿದಾಗ ಆತನ ಜೊತೆಯಲ್ಲಿ ಇಬ್ಬರಿಗೆ ದುಷ್ಟಮರಿಗೆ ಹಾಕ್ತಾರೆ. ಅಂದ್ರೆ ಕಳ್ಳರಂತರ ಏನಂತರ ಅವ್ರಿಗೆ ಹಾಕಿದಾಗ ಅಲ್ಲಿ ನೋಡಿ ಒಂದ್ಸಾರಿ ಲೂಕನ ಬರೆದ ಸುವಾರ್ತೆ. ಅಂದ್ರೆ ದೇವರ ಹತ್ರ ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನಾವು ನಿಜಕ್ಕೂ ತಪ್ಪು ಮಾಡಿದ್ದೇವೆ, ನಮ್ಮ ತಪ್ಪಿಗೆ ಸರಿಯಾದ ದಂಡನೆ ಇದ್ದಿದ್ದೇವೆ, ನಾವು ಶಿಕ್ಷೆ ಅನುಭವಿಸ್ತೇವೆ ಅಂದ್ರೆ ಇಲ್ಲಿ ನ್ಯಾಯವಾಗಿದೆ ಅಂತ ಹೇಳಿ ಒಬ್ಬ ಕಳ್ಳನು ಆ ಸಿಲುವೆ ಮೇಲೆ ಒಪ್ಪಿಕೊಂಡು ಪ್ರಾರ್ಥನೆ ಮಾಡ್ತಿದ್ದಾನೆ ಪ್ರೇರೆ. ಆದ್ರೆ ನೋಡಿ ಒಂದ್ಸಾರಿ ಅವನು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 40ನೇ ವಚನ. ನಮ್ಮನ್ನು ರಕ್ಷಿಸು ಎಂದು ಹೇಳಿದಕ್ಕೆ ಎರಡನೇವನು ಅವನನ್ನು ಗದ್ದರಿಸಿ, ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಅಂತಿದ್ದಾನೆ ಪ್ರೇರೆ. ಅಂದ್ರೆ ಇಲ್ಲಿ ತೂಕುವಂತ ಮಾತೇನೆಂದ್ರೆ ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದೇನು ಮಾಡಲಿಲ್ಲವೆಂದು ಹೇಳಿ ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಇಲ್ಲಿ ತಿಳ್ಕೊಳ್ಳುವಂತ ಮಾತು ಅಂದ್ರೆ ಇಲ್ಲಿ ಏನ್ ಮಾಡ್ತಿದ್ದಾನೆ, ಒಬ್ಬ ಕಳ್ಳನು ತಪ್ಪು ಮಾಡಿದ ತಪ್ಪಿಗೆಗೋಸ್ಕರ ಎಲ್ಲಿದ್ದಾನೆ, ಸಿಲುಬೆಲಿದ್ದಾನೆ. ಆ ಸಿಲುಬೆಲಿದ್ದಾಗ ಕೂಡ ತನ್ನ ತಪ್ಪುಗಳು ಒಪ್ಪಿಕೊಳ್ತದೆ. ಏನಪ್ಪ ಅಂದ್ರೆ ನಿಜಕ್ಕೂ ನಾವು ತಪ್ಪು ಮಾಡಿದ್ದೇವೆ, ನಿಜಕ್ಕೂ ನಾವು ಅನ್ಯಾಯ ಮಾಡಿದ್ದೇವೆ, ದೋಚಿಕೊಂಡಿದ್ದೇವೆ, ಅನೇಕ ತಪ್ಪುಗಳು ಮಾಡಿದ್ದೇವೆ, ಆ ತಪ್ಪಿನ ನಿಮಿತ್ತ ಸರಿಯಾದ ದಂಡನೆ ಇದೆ ಅಂತೇಳಿ ಪಶ್ಚಾತ್ತಾಪಟ್ಟು ದೇವರನ್ನು ನಂಬಿಕೊಳ್ತಿದ್ದಾನೆ. ನಂಬಿಕೊಂಡ್ರೆ ಮಾತ್ರಕ್ಕೆ ಈ ಲೋಕದಲ್ಲಿ ಏನಾದರೂ ರಕ್ಷಿಸಲ್ಪಟ್ಟಿದ್ದಾನ, ಈ ಲೋಕದಲ್ಲಿ ಏನಾದರೂ ಶಿಕ್ಷೆ ತಪ್ಪಿದನ್ನು ನೋಡುವಾಗ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನೋಡಿ ಒಂದ್ಸಾರಿ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ, ಸಮಯ ಆಗ್ತಾ ಇದೆ, 19ನೇ ಅಧ್ಯಾಯ 32ನೇ ವಚನ. ಶಿಕ್ಷೆ ಅಂದ್ರೆ ಈ ಲೋಕದಲ್ಲಿ ಶಿಕ್ಷೆ ಅಂತಕ್ಕಂಥದ್ದು ತಪ್ಪು ಮಾಡಿದಾಗ ನಮ್ಮ ತಪ್ಪಿಗೆ ಶಿಕ್ಷೆ ಅಂತ ತಪ್ಪೇ ಇಲ್ಲ ರೀ. ಒಂದ್ಸರಿ ನೋಡಿ. ಆದದರಿಂದ ಸಿಪಾಯಿಗಳು ಬಂದು ಮೊದಲನೆಯವನ ಕಾಲುಗಳನ್ನು ಅವನ ಜೊತೆಯಲ್ಲಿ ಸಿಲುಬೆಗೆ ಹಾಕಿಸಿಕೊಂಡಿದ್ದ ಮತ್ತೊಬ್ಬನ ಕಾಲುಗಳನ್ನು ಮುರಿದರು ಅಂತ. ಅಂದ್ರೆ ಶಿಕ್ಷೆಯಿಂದ ತಪ್ಪಿದ ಪ್ರೇರೆ. ಅಂದ್ರೆ ಯೇಸು ಕ್ರಿಸ್ತನ ಸಿಲುಬೆ ಮೇಲೆ ನಂಬಿಕೊಂಡಿದ್ದೇನೆ, ಸ್ವೀಕಾರ ಮಾಡಿಕೊಂಡಿದ್ದೇನೆ, ಅದನ್ನು ಅರ್ಥಕೊಂಡಿದ್ದೇನೆ ಬಾಯಿಂದ, ಈಗ ರಕ್ಷಕಂತ ಸ್ವೀಕಾರ ಮಾಡಿಕೊಂಡ ಅಂದಾಗ ಶಿಕ್ಷೆ ಏನಾದ್ರು ತಪ್ಪಿದೆ ಅಂದ್ರೆ ಶಿಕ್ಷೆ ತಪ್ಪಿಲ್ಲ. ಏನ್ ಮಾಡಿದಾರಂತೆ, ಅವನ ಕಾಲುಗಳು ಶಿಲುಬೆ ಹೊಡೆದು ನೋಡ್ದಾಗ್ತಿದ್ದಾರೆ ಜಿಂದ ಇರುವಾಗಲೇ. ಸಣ್ಣ ಶಿಕ್ಷೆ ಇದೆ ಅಲ್ಲ, ಶಿಕ್ಷೆ ಅಂತಕ್ಕಂಥ ತಪ್ಪಿಲ್ಲ. ಯೇಸು ಪ್ರಭು ಏನಾದ್ರು ಶಿಕ್ಷೆ ತಪ್ಪಿಸಿದ್ರೆ ಈ ಲೋಕದಲ್ಲಿ ನಡೆಯುವಂತ ಶಿಕ್ಷೆ ತಪ್ಪಿಸಿಲ್ಲ. ಆದರೆ ಪರಲೋಕದಲ್ಲಿ ಅವ್ರಿಗೆ ಸ್ಥಳ ಕೊಟ್ಟಿದ್ದಾರೆ, ನಿತ್ಯ ನರಕಂದ ತಪ್ಪಿಸಿದ್ದಾರೆ, ನಿತ್ಯ ನರಕದ ಆಗೋದು ಶಿಕ್ಷೆ ಮಾತ್ರ ತಪ್ಪಿಸಿದ್ದಾರೆ. ಆದರೆ ಈ ಲೋಕದಲ್ಲಿ ನಡೆಯುವಂತ ಶಿಕ್ಷೆ ಏನಾದ್ರು ತಪ್ಪಿಸಿದ್ರೆ ತಪ್ಪಿಸಲು ಪ್ರಿಯರೇ.
ಎರಡನೇ ನರಕ ಅಂತ, ನರಕದಲ್ಲಿ ಪಡುವಂಥ ಶಿಕ್ಷೆ ಮಾತ್ರ ತಪ್ಪಿಸಿದ್ದಾರೆ. ಆದರೆ ಈ ಲೋಕದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಪಾಪ ಕರ್ಮಗಳಿಗೆ ಶಿಕ್ಷೆ ಅಂತಕ್ಕಂಥದ್ದು ತಪ್ಪಿಲ್ಲ ಪ್ರಿಯ. ಯಾಕಂದ್ರೆ ಅಪೊಸ್ತಲನಾದ ಪೌಲ ಗೊತ್ತಿಲ್ಲ, ಯೇಸು ಕ್ರಿಸ್ತನ ನಂಬದೇ ಇರತಕ್ಕಂಥ ಕಾಲದಲ್ಲಿ, ಯೇಸು ಸ್ವೀಕಾರ ಮಾಡ್ಕೊಂಡು ಇಲ್ಲಿ ಇರತಕ್ಕಂಥ ಕಾಲದಲ್ಲಿ ಏನ್ ಮಾಡಿದಾನೆ ಬೇರೆ, ಅವನು ಪ್ರತಿಯೊಂದು ಸಭೆ ಹೋಗಿ ಏನ್ ಮಾಡಿದಾನೆ, ಎಲ್ಲ ಸಭೆಗಳಿಗೆ ಹಿಂಸೆ ಕೊಟ್ಟಿದ್ದಾನೆ ಬೇರೆ. ಒಂದ್ಸರಿ ನೋಡಿ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 3ನೇ ವಚನ. ಆದರೆ ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳೆಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ಓಕೆ ಪ್ರಿಯ, ಸಾಕು. ಇದೇನು ಗೊತ್ತಲ್ಲದು ಬೇರೆ, ಸೌಲನು ಒಂದು ಕಾಲದ ದೇವರು ನಂಬದೇ ಇರ್ತಕ್ಕಂಥ ಕಾಲದಲ್ಲಿ ಅವನ ಹೆಸರೇನ್ರಿ ಸೌಲನು. ಆದರೆ ಯೇಸು ನಂಬಿಕೊಂಡ್ಬೇಕು ಏನು ಹೆಸರು ಬಂದಂದ್ರೆ ಅಪೊಸ್ತಲನಂತ ಪೌಲನು. ಅಂದ್ರೆ ಅಪೊಸ್ತಲ ಪೌಲನು ದೇವರ ನಂಬಿಕೊಳ್ಳದೆ ಇದ್ದಂಥ ಕಾಲದಲ್ಲಿ ತಪ್ಪು ಮಾಡಿದ್ದಾನೆ. ಏನ್ ತಪ್ಪು ಮಾಡಿದ್ದಾನೆ ಅಂದ್ರೆ ದೇವರ ಸಭೆಯನ್ನು ಹಿಂಸೆ ಪಡಿಸ್ತಿದ್ದಾನೆ, ದೇವರ ಸಭೆಯನ್ನು ಹಾಳು ಮಾಡ್ತಾ ಇದ್ದಾನೆ. ಏನ್ ಮಾಡ್ತಿದ್ದಾನೆ ಅಂದ್ರೆ, ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳೆಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ಅಂದ್ರೆ ಈ ಲೋಕದಲ್ಲಿ ತಪ್ಪು ಮಾಡ್ತಿದ್ದಾನೆ. ತಪ್ಪು ಮಾಡಿದಾಗ ಈತನಿಗೆ ಏನಾದ್ರೂ ದೇವರು ಬಿಟ್ಟಿದ್ದಾರೆ ನೋಡುವಾಗ ಈತನು ಕೂಡ ಬಿಟ್ಟಿಲ್ಲ ಪ್ರೇರೆ. ಇಲ್ಲಿ ಅವನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಪರಲೋಕಕ್ಕೆ ಈತನು ಯೋಗ್ಯತೆ ಆರಿಸಿಕೊಂಡಿದ್ದಾರೆ. ಆದರೆ ಈ ಲೋಕದಲ್ಲಿ ಅನೇಕ ಕಷ್ಟಗಳು, ಅನೇಕ ನಿಂದೆಗಳು, ಅವಮಾನಗಳು, ಅನೇಕ ಏಟುಗಳು, ಪೆಟ್ಟುಗಳು, ಸೆರೆಮನೆಗಳು ಅವನು ಏನು ಮಾಡಿದ್ದಾನೋ ಅದಕ್ಕೆ ಪ್ರತಿಯಾಗಿ ಅವನ ಮೇಲೆ ಕೂಡ ಬಂದಿದೆ ಪ್ರಿಯ. ಬಂದಿಲ್ರಿ? ತಪ್ಪಿಂದಿಲ್ಲ. ಯಾಕಂದ್ರೆ ಈ ಲೋಕದ ಶಿಕ್ಷೆ ಮಾತ್ರ ತಪ್ಪಿಂದ. ನಾವು ಏನೇ ತಪ್ಪುಗಳು ಮಾಡಿವಿ ಅಂದ್ರೆ ಆ ತಪ್ಪಿಗೆ ಶಿಕ್ಷೆ ಈ ಲೋಕದಲ್ಲಿ ಇದೆ ಪ್ರಿಯರೇ. ಏನ್ ಮಾಡಿದಾನಂದ್ರೆ, ಆದರೆ ಸೌಲನು ಮನೆಯ ಹೊಕ್ಕಿ ಗಂಡಸರನ್ನು ಹೆಂಗಸರನ್ನು ಎಳೆಕೊಂಡು ಬಂದು ಸೆರೆಯಲ್ಲಿ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು. ಆದ್ರೆ ಒಂದು ಮುಂದ್ಗಡೆ ಬರ್ತಾ ಕಾಲದಲ್ಲಿ ಅವನು ದೇವರ ದರ್ಶನ ಕೊಟ್ಟು, ದೇವರು ಮಾತಾಡಿ, ದೇವರು ಸ್ವೀಕಾರ ಮಾಡಿಕೊಂಡು ಅವನು ಏನ್ ಮಾಡ್ತಿದ್ದ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಅಂದ್ರೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಂಡ್ರೆ. ಸ್ವಂತ ರಕ್ಷಕನ ಅಂಗೀಕಾರ ಮಾಡಿಕೊಂಡಾಗ ಆತನಿಗೆ ಅನೇಕ ಶ್ರಮೆಗಳು ಬರ್ತಾವೆ, ಅನೇಕ ಪ್ರಾಬ್ಲಮ್ಗಳು ಬರ್ತಾವೆ ಪ್ರಿಯರೇ. ಯಾಕೆಂದ್ರೆ ಈ ಲೋಕದಲ್ಲಿ ತಪ್ಪಿಗೆ ಶಿಕ್ಷೆ ಅಂತಕ್ಕಂಥ ಇದ್ದೇ ಪ್ರಿಯರೇ. ಅಪೊಸ್ತಲರ ಕೃತ್ಯದಲ್ಲಿ ಇಲ್ಲಿ 9ನೇ ಅಧ್ಯಾಯ 18ನೇ ವಚನ ಸರ್ ನೋಡಿ. ವಚನ. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನು ಬಿದ್ದು ಅವನು ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷೆ ಸ್ನಾನ ಮಾಡಿಸಿಕೊಂಡನು. ಏನ್ ಮಾಡ್ತಿದ್ದಾನೆ, ದೇವರ ದರ್ಶನ ಕೊಟ್ಟಿದ್ದಾರೆ, ಅವನು ಅನೇಕ ನನ್ನನ್ನು ಹಿಂಸೆ ಪಡಿಸ್ತಾ ಇದ್ದಿದ್ದಾನೆ, ನಾವು ಮಾಡ್ತೀನಿ ಹೇಳಿ ದೇವರ ಜೊತೆ ಮಾತಾಡುವಾಗ ದೇವ್ರ ಕುರಿತಾಗಿ ತಿಳ್ಕೊಂಡು ಅವನು ಸೇರಿಸಿದ ಮಾಡಿದ್ದಾನೆ, ಸ್ವಂತ ರಕ್ಷಕನ ಅಂಗೀಕಾರ ಮಾಡಿಕೊಂಡು ದೀಕ್ಷೆ ಸ್ನಾನ ಮಾಡಿಕೊಂಡಿದ್ದಾನೆ. ಮತ್ತು ದೀಕ್ಷೆ ಸ್ನಾನ ಮಾಡಿಸಿಕೊಂಡ ಮಾತ್ರಕ್ಕೆ ಈ ಲೋಕದಲ್ಲಿ ಏನೋ ಶಿಕ್ಷೆ ತಪ್ಪು ಅಂದ್ರೆ ಶಿಕ್ಷೆ ತಪ್ಪಿಂಗಿಲ್ಲ ಪ್ರಿಯರೇ. ಇಲ್ಲಿ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 19ನೇ ವಚನ. ತರುವಾಯ ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯೆಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. ಅವನು ಸತ್ತನೆಂದು ಭಾವಿಸಿ ಊರೊಳಗೆ ಎಳೆದು ಬಿಟ್ಟರು. ಏನ್ ಮಾಡಿದ್ರು ಪ್ರೇರೆ ಅಂದ್ರೆ ದೇವರು ಏನಾದ್ರು ಕಾಪಾಡಿದ್ದಾರೆ ಏನಂದ್ರೆ, ಯಾಕಂದ್ರೆ ಹಿಂದೆ ನೋಡುವಾಗ ಈ ಪೌಲನು ಏನ್ ಮಾಡಿದ ಅಂದ್ರೆ ಸ್ಟೇಪೇನ ಏನ್ ಮಾಡಿದ್ದಾನ, ಕಲ್ಲು ತಗೊಂಡು ಹೊಡೆದ ಕಾರಣ ಯಾರು ಇವನು? ಸೌಲನೇ ಅಲ್ಲ. ಅಂದ್ರೆ ಹಿಂದಗಡೆ ನೋಡುವಾಗ ಸೌಲನ್ನು ಕಲ್ಲಿಂದ ಕೊಲ್ಲಬೇಕಂದ ಕಾರಣ ಯಾರು? ಯಮಸ್ಥಾನ ಸೌಲ ಕಾರಣ ಅಲ್ಲ. ಇದು ಏನಂತ ತಪ್ಪು ಮಾಡಿದ್ದಾನೋ, ಏನತ್ತು ಬಿತ್ತಿದ್ದಾನೋ ಅದನ್ನೇ ಕೊಯ್ತಾ ಇದ್ದಾನೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ನಿರಾಪರಾಧಿ ಏನ್ ಮಾಡಿದಾನಪ್ಪ, ಸುವಾರ್ಣ ಸಮಯದಲ್ಲಿ ಕೊಂದು ಹಾಕಿದಾನಿಲ್ಲ. ಕೊಂದು ಹಾಕಿದಾಗ ಇವನು ಕೂಡ ಅದೇ ಕಲ್ಲುಗಳಿಂದ ಏನ್ ಮಾಡ್ತಿದ್ದಾರ, ಕಲ್ಲು ಬಿಸಿ ಕಲ್ಲಿಂದ ಹೊಡಿತದ. ಹೊಡೆದು ಏನ್ ಮಾಡಿದಪ್ಪ, ಸತ್ತಂತ ಬಿದ್ದಾಗ ಊರ ಹೊರಗ ನಾಯಿ ಹಾಕೊಂಡ ಬಂದ ಹಾಕಿದ ಹಾರೋಡ್ ಹೋಗ್ಯಾರಂತ. ಯಾರಿಗೆ? ನೀವು ಭಕ್ತನಲ್ಲ, ಹೌದಲ್ರಿ? ಭಕ್ತನೇ ಅಲ್ಲ. ಭಕ್ತನಿಗೆ ದೇವರು ಏನಾದ್ರೆ ಈ ಲೋಕದಲ್ಲಿ ನಡೆಯುವಂಥ ಶಿಕ್ಷೆಯನ್ನು ಬಿಟ್ಟಿದ್ದಾರೆ, ಬಿಟ್ಟಿಲ್ಲ. ಅಂದ್ರೆ ಶಿಕ್ಷೆ ಅಂತಕ್ಕಂಥದ್ದು ತಪ್ಪಿಂದಿಲ್ಲ ಪ್ರೇರೆ. 16ನೇ ಅಧ್ಯಾಯ ನೋಡಿ ಸಾರಿ, 16:23. ಏನ್ ಮಾಡಿದಾರಂತೆ? ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿ
ಆಮೇಲೆ ಸೆರೆಮನೆಯೊಳಗೆ ಹಾಕಿಸಿ. ಯಾರು ಹಾಕಿಸಿದಾರೆ? ಪೌಲು. ಅಂದ್ರೆ ಅವನ ಕಾಲ ಏನ್ ಮಾಡಿದ್ದಾನೆ? ದೇವ್ರು ನಂಬದಂತ ಕಾಲದಲ್ಲಿ ಅನೇಕರನ್ನು, ಪುರುಷರನ್ನು, ಸ್ತ್ರೀಯರನ್ನು ತಂದು ಸೆರೆಮನೆಯಲ್ಲಿ, ಜೈಲಲ್ಲಿ ಹಾಕಿದ್ದಾನಂತೆ. ಯಾರು? ಪೌಲು ಹಾಕಿದಾಗ ಈ ಪೌಲು ಕೂಡ ಸೆರೆಮನೆ ಬೂತಾನ ತಪ್ಪುತ್ತಿಲ್ಲ. ಅಂದ್ರೆ ಏನಾಯ್ತು ಮನುಷ್ಯರು ಮಾಡ್ತಾನೋ ಅದು ಶಿಕ್ಷೆ ತಪ್ಪಿಂದಿಲ್ಲ. ಯಾಕಂದ್ರೆ ಲೋಕದಲ್ಲಿ ಶಿಕ್ಷೆ ಕಂಟಿನ್ಯೂ ಆಗ್ತಾನೆ ಇದೆ. ಆದರೆ ದೇವರ ದೃಷ್ಟಿಯಲ್ಲಿ ತಪ್ಪುಗಳು ಮಾಡಿದಾಗ, ಪಶ್ಚಾತ್ತಪಟ್ಟಾಗ ಪರಲೋಕ ಮಾತ್ರ ಕೊಟ್ಟಿದ್ದಾರೆ, ನಿತ್ಯ ನರಕಂತಕ್ಕಂಥ ತಪ್ಪಿಸಿದ ಆ ಶಿಕ್ಷೆ ತಪ್ಪಿಸಿದ್ದಾರೆ. ಆದರೆ ಈ ಲೋಕದಲ್ಲಿ ಶಿಕ್ಷೆ ಅಂತಕ್ಕಂಥದ್ದು ತಪ್ಪಿಂದೇ ಇಲ್ಲ ಪ್ರೇರೆ. ಯಾಕಂದ್ರೆ ಇದೇ ರೀತಿ ನೋಡುವಾಗ ಸಂಸಾನ ಇದ್ದಿದ್ದಲ್ಲ, ಅವನು ಕೂಡ ಅನೇಕ ತಪ್ಪುಗಳು ಮಾಡಿದಾಗ, ಪಾಪಗಳು ಮಾಡಿದಾಗ ಆ ಫಿಲಿಷ್ಟಿಯರ ಮಧ್ಯದಲ್ಲೇ ಅವನು ದೇವರ ಹತ್ರ ಪಶ್ಚಾತ್ತಪಟ್ಟು ದೇವರನ್ನ ವಿರುದ್ಧವಾಗಿ ತಪ್ಪುಗಳು ಮಾಡಿ ಅಂತೇಳಿ, ಯಾಕಂದರೆ ಸಮಯ ಆಗಿದೆ, ಆ ತಪ್ಪುಗಳು ಮಾಡಿದಾಗ ಪಶ್ಚಾತ್ತಪಟ್ಟಾಗ ದೇವರು ಅದೇ ಸ್ಥಳದಲ್ಲಿ ಏನು ಮಾಡಿದ್ದಾರೆ? ನಾಶ ಮಾಡಿದ್ದಾರೆ. ಹಾಗಾಗಿ ನಾವು ನೋಡುವಾಗ ಈ ಲೋಕದಲ್ಲಿ ಮನುಷ್ಯ ಏನೈತಿ ಬಿತ್ತುತ್ತಾನೋ ಅದನ್ನು ಕೊಯ್ಯಲೇಬೇಕಂತೇಳಿ ದೇವರು ಹಾಕಿ ಕೊಡಿದೆ ಪ್ರಿಯರೇ. ಅಂದ್ರೆ ನಾವು ಹೊಲದಲ್ಲಿ ಒಂದು ವೇಳೆ ಗೋಧಿ ಬಿದ್ದೇವೆ ಅಂದ್ರೆ ಕೊಯ್ಯೋದೇನು? ಗೋಧಿನೇ. ಜೋಳ ಬಿದ್ದೇವೆ ಅಂದ್ರೆ ಕೊಯ್ಯೋದೇನು? ಜೋಳನೇ. ಈ ಲೋಕದಲ್ಲಿ ಅನ್ಯಾಯ ಮಾಡಿದಂದ್ರೆ ನಮ್ಮನ್ನು ಕೂಡ ಅನ್ಯಾಯನೇ. ನಾವು ಪರನ ಹೆಂಡತಿಯನ್ನು ಆಶಿಸಿದ್ರೆ ನನ್ನ ಹೆಂಡತಿಯನ್ನು ಆಶಿಸಿ ಮತ್ತೊಬ್ಬ ಇರ್ತಾನೆ, ಹೌದಲ್ರಿ? ನಾವು ಪರನ ಹೆಣ್ಮಕ್ಳು ಕೆಡಿಸಿದೇವೆ ಅಂದ್ರೆ ಮತ್ತೊಬ್ಬರ ಹೆಣ್ಮಕ್ಳು ಕೆಡಿಸುವಂತವ್ರು ಮತ್ತೊಬ್ಬರು ಇದ್ದಾರೆ. ನಾವು ಮತ್ತೊಬ್ಬರು ಮನೆಯನ್ನು ದೋಚ್ಕೊಂಡಿದ್ದೇವೆ ಅಂದ್ರೆ ನಮ್ಮ ಮನೆ ದೋಚುವಂತನು ಇನ್ನೊಬ್ಬನ ಇರ್ತಾನೆ, ಹೌದಲ್ರಿ? ಅಂದ್ರೆ ನಾವು ಏನಾಗಿ ತಪ್ಪುಗಳು ಮಾಡ್ತೇವೋ ಆ ತಪ್ಪಿಗೆ ಪ್ರತಿಯಾಗಿ ತಪ್ಪುಗಳು ನಮ್ಮ ಜೀವಿತ ಕೂಡ ಬರ್ತದೆ ಪ್ರೇರೆ. ಅದಕ್ಕೆ ನಾವು ಭಯಪಡಬೇಕಾಗಿದೆ. ಯಾಕಂದ್ರೆ ವಚನ ನೋಡಿ ಮುಗಿಸ್ಕೊಂಡು, ಗಲಾತ್ಯರಿಗೆ ಬರುವಂಥ ಪತ್ರಿಕೆಯಲ್ಲಿ ಇನ್ನೊಂದೆರಡು ವಚನ ಇದೆ. ಗಲಾತ್ಯರಿಗೆ ಬರುವಂಥ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನ. ಹಾಂ ರೀ. ಹಾಂ ಸಾಕು. ಏನು ಹೇಳ್ತದೆ ದೇವ್ರಂದ್ರೆ 7ನೇ ವಚನದಲ್ಲಿ? ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಅಲ್ದ ಏನು ಬಿತ್ತುತ್ತೇವೋ ಅದನ್ನು ಕೊಯ್ಯಬೇಕು. ಏನು ಬಿತ್ತೇವೋ ಅದನ್ನು ಬೇರೆ ಬರ್ತೇನ್ರಿ. ನಾವು ಕೈಲಿಂದ ಏನು ಮಾಡ್ತೇವೋ ಅದನ್ನೇ ಕೊಯ್ಬೇಕಾಗಿದ್ದೇವೆ. ನಾವು ಕೈಲಿಂದ ಒಳ್ಳೇದು ಮಾಡಿದ್ದೇವ ಅಂದ್ರೆ ಒಳ್ಳೇದೇ ಆಗ್ತದೆ. ನಾವು ಈ ಲೋಕದಲ್ಲಿ ಈ ಕೈಲಿಂದ ಕೆಟ್ಟ ಮಾಡಿದ್ದೇವ ಅಂದ್ರೆ ಕೆಟ್ಟದೇ ಆಗ್ತದೆ. ನಾವು ತಪ್ಪಾಗಿ ಆಲೋಚನೆ ಮಾಡ್ತಾ ಇದ್ದೇವ ಅಂದ್ರೆ ನಮ್ಮನ್ನು ಕೂಡ ಮತ್ತೊಬ್ರು ತಪ್ಪಾಗಿ ಮಾಡ್ತಾರೆ. ನಾವು ಮನೆ ದೋಚ್ಕೊಂಡೆ ಅಂದ್ರೆ ನಮ್ಮನ್ನು ದೋಚೋನು ಮತ್ತೊಬ್ಬರು ಇರ್ತಾನೆ, ನಾವು ಮತ್ತೊಬ್ರು ಕೆಡಿಸಿದೆ ಅಂದ್ರೆ ಮತ್ತೊಬ್ರು ಕೆಡಿಸೋ ನಮ್ಮಲ್ಲಿಗೂ ಇರ್ತಾರೆ. ಅಂದ್ರೆ ಈ ಲೋಕದಲ್ಲಿ ನಾವು ಏನಕ್ಕೆ ಬಿತ್ತುತ್ತೇವೋ, ಈ ಲೋಕದ ಏನಕ್ಕೆ ಮಾಡ್ತೇವೋ, ಈ ಲೋಕದ ಏನಕ್ಕೆ ತಪ್ಪು ಮಾಡ್ತೇವೋ ಆ ತಪ್ಪು ಕೂಡ ಮತ್ತೆ ತಿರುಗಿ ನಮ್ಮನ್ನೇ ಅಟ್ಯಾಕ್ ಮಾಡುವಂಥದ್ದಾಗಿದೆ ಪ್ರಿಯರೇ. ಯಾಕಂದ್ರೆ ದೇವ್ರು ಸಹಿಸ್ಕೊಳ್ಳಲ್ಲ ಅಂತ. ಯಾಕಂದ್ರೆ ಈ ಥರ ದೇವರು ಏನ್ ಮಾಡ್ತಿದ್ರಂತ? ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕಂತ. ಅದೊಂದು ಸಾರಿ ನಾವು ಎಲ್ಲರೂ ಆಲೋಚನೆ ಹೋಗಿದ್ದು, ನಿಜಕ್ಕೂ ನಾವು ಏನು ಬಿತ್ತಾ ಇದ್ದೇವೆ, ನಮ್ಮ ಆಲೋಚನೆ ಯಾವ ರೀತಿಯಲ್ಲಿದೆ, ನಮ್ಮ ತಲಂಪು ಯಾವ ರೀತಿಯಲ್ಲಿದೆ, ನಮ್ಮ ದೃಷ್ಟಿ ಯಾವ ರೀತಿಯಲ್ಲಿದೆ, ನಾವು ಆಡುವಂಥ ಮಾತುಗಳು ಯಾವ ರೀತಿಯಲ್ಲಿದೆ, ನಮ್ಮ ಮಾತಿನ ಏನಾದ್ರು ದ್ವೇಷ ಕಾಣ್ತಾ ಇದೆಯಾ, ನಮ್ಮ ಮಾತಿನ ಏನಾದ್ರು ತಪ್ಪಿದೆಯಾ, ನಿಜಕ್ಕೂ ದೇವರು ಮೆಚ್ಚುವಂಥ ರೀತಿಯಲ್ಲಿ ಇದ್ದೇವಾ ಅಥವಾ ಈ ಲೋಕದಲ್ಲಿರ್ತಕ್ಕಂಥ ವ್ಯಾಮೋಹದಲ್ಲಿ ಇದ್ದೇವಾ? ಯಾಕಂದ್ರೆ ದೇವರು ತಿರಸ್ಕಾರ ಸಹಿಸುವನಲ್ಲಂತ. ನಾವು ಏನೈತೆ ಬಿತ್ತುತ್ತೇವೋ ಅದನ್ನೇ ಕೊಯ್ಯಬೇಕು. ಕೊಯ್ಬೇಕಂದ್ರೆ ಏನ್ ಮಾಡಬೇಕು? ಏನಾದ್ರು ಬಿತ್ತಿದೆ ಅದು ಕೊಯ್ಬೇಕು. ಹಾಗೆ ನಾವು ಏನು ಬಿತ್ತಲಾತಿದ್ದೆವು, ನಾವು ಏನು ಸತ್ಯವಾದ ಸುವಾರ್ತೆ ಬಿತ್ತಿದ್ದೇವ ಅಥವಾ ಪಾಪದ ಬೀಜ ಬಿತ್ತುತ್ತಿದ್ದೇವ, ದೇವರ ವಾಕ್ಯನಂತೆ ಬೀಜ ಬಿತ್ತುತ್ತಿದ್ದೇವ ಅಥವಾ ಈ ಲೋಕದ ಪಾಪನಂತ ಬೀಜ ಬಿತ್ತುತ್ತಿದ್ದೇವ? ಒಂದು ಲೋಕದಲ್ಲಿ ಪಾಪದ ಬೀಜ ಬಿದ್ದಿದ್ರೆ ಕೊಯ್ಯುವಂಥದ್ದು ಏನು? ಪಾಪದ ಬೀಜನೇ, ಶಿಕ್ಷಣೆ. ಒಂದು ನೀತಿ ಫಲ ಬಿದ್ದಿದ್ರೆ ಅದರಿಂದ ನಿಮ್ಗೆ ಸಿಗುವಂಥದ್ದೇನು? ನೀತಿ ಫಲಗಳು. ಹಾಗಾಗಿ ನಾವು ಆಲೋಚನೆ ಮಾಡ್ಬೇಕಂದ್ರೆ ಈ ಲೋಕದಲ್ಲಿ ಏನೇ ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಖಚಿತವಾಗಿ ಇದೆ ಪ್ರೇರೆ. ಅದಕ್ಕೋಸ್ಕರ ತಿಳ್ಕೊಳ್ಳುವಂಥ ವಿಷಯ ಏನಪ್ಪ ಅಂದ್ರೆ, ದೇವರು ನಮ್ಮ ತಪ್ಪು ಒಪ್ಪಿಕೊಂಡು ಬಿಟ್ಟ ದೇವರು ಕನಿಕರ ಪಡಬಹುದು, ಆದರೆ ಈ ಲೋಕದಲ್ಲಿ ಶಿಕ್ಷೆ ಮಾತ್ರ ತಪ್ಪದಿಲ್ಲ ಪ್ರೇರೆ. ಲಾಸ್ಟ್ ವಚನ ನೋಡ್ಕೊಂಡು ಮುಗಿಸ್ಕೊಳ್ರಿ. ಇಬ್ರೇ ಬರುವಂಥ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 10ನೇ ವಚನ ಕೆಳಗಡೆ ಮಾತು ಬಿ ಭಾಗ ನೋಡ್ರಿ. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲ್ಗೊರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಈ ಲೋಕದಲ್ಲಿರ್ತಕ್ಕಂಥ ಗೌರ್ಮೆಂಟು, ಈ ಲೋಕದಲ್ಲಿರ್ತಕ್ಕಂಥ ಸರ್ಕಾರ ತಪ್ಪು ಮಾಡಿದಾಗ ಶಿಕ್ಷಿಸ್ತದೆ. ಯಾರ ಹಿತಕ್ಕೋಸ್ಕರ ಶಿಕ್ಷಿಸ್ತದೆ? ಒಂದ್ಸರಿ ಆಲೋಚನೆ ಮಾಡ್ರಿ. ಈ ಲೋಕದ ಕದ್ದಾಗ ಈ ಲೋಕದಲ್ಲಿರ್ತಕ್ಕಂಥ ಸರ್ಕಾರ ಪೊಲೀಸರನ್ನು ಶಿಕ್ಷಿಸ್ತದಂದ್ರೆ ಯಾರ ಹಿತಕ್ಕೋಸ್ಕರ? ನಮ್ಮ ಹಿತಕ್ಕೋಸ್ಕರ, ನಾವು ಹಿತಕ್ಕೋಸ್ಕರ.
ಇನ್ನು ಮುಂದೆ ತಪ್ಪು ಮಾಡಬಾರ್ದು, ಇನ್ನು ಮುಂದೆ ಪಾಪ ಮಾಡಬಾರ್ದು, ಇನ್ನು ಮುಂದೆ ತಪ್ಪುಗಳು ಮಾಡಬಾರ್ದು ಎಂಬ ಉದ್ದೇಶಕ್ಕೋಸ್ಕರ ಈ ಸರ್ಕಾರ, ಈ ಪೊಲೀಸರು, ಈ ನ್ಯಾಯಾಲಯಗಳೆಲ್ಲ ನಮ್ಮನ್ನು ಶಿಕ್ಷಿಸ್ತದ್ದು. ಯಾಕಂದ್ರೆ ನಮ್ಮ ಹಿತಕ್ಕೋಸ್ಕರ, ನಮ್ಮ ಮೇಲಿಗೋಸ್ಕರ, ನಮ್ಮ ಉಳಿತಕ್ಕೋಸ್ಕರನೇ ಈ ಲೋಕದಲ್ಲಿರ್ತಕ್ಕಂಥ ಸರ್ಕಾರ ಶಿಕ್ಷಿಸಿದೆ. ಆದರೆ ದೇವರು ಕೂಡ ಶಿಕ್ಷಿಸಿದಂದ್ರೆ ಯಾರ ಹಿತಕ್ಕೋಸ್ಕರ? ನಮ್ಮ ಹಿತಕ್ಕೋಸ್ಕರನೇ, ನಮ್ಮ ಉಳಿತಿಗೋಸ್ಕರನೇ. ನಾವು ಬದುಕಬೇಕು, ಈ ಲೋಕದ ತಪ್ಪುಗಳು ಮಾಡದೇ ಇರ್ಬೇಕಂತೇಳಿ ದೇವರು ನಮ್ಮನೆ ಮಾಡ್ತದಂತ ಶಿಕ್ಷಿಸಿದರಂತ ಪ್ರೇರೆ. ಇನ್ನು ಸರಿ ಹೋದ್ರೆ ವಚನ ಕೆಳಗಡೆ ಮಾತು, ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸ್ತಾನೆ. ನಮ್ಮ ಹಿತಕ್ಕೋಸ್ಕರನೇ, ನಮ್ಮ ಮೇಲಿಗೋಸ್ಕರ, ನಮಗೆ ಒಳ್ಳೇದಾಗಬೇಕೆಂಬುಗೋಸ್ಕರನೇ ನಮ್ಮನ್ನು ಶಿಕ್ಷಿಸ್ತಾನೆ ಪ್ರೇರೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಮ್ಮನ್ನು ನಾವು ಸರಿಪಡಿಸ್ಕೋಬೇಕು, ನಮ್ಮನ್ನು ಆಲೋಚನೆ ಮಾಡ್ಕೋಬೇಕು. ದೇವರ ದೃಷ್ಟಿಯನ್ನು ಯಾವ ರೀತಿ ಇದ್ದಿದ್ದೇವೋ ಯಾಕಂದ್ರೆ ನಮ್ಮ ಮನಸ್ಸುಗಳು, ನಮ್ಮ ಆಲೋಚನೆಗಳು ಪ್ರತಿಯೊಂದು ದೇವರಿಗೆ ಗೊತ್ತು. ಅದಕ್ಕೋಸ್ಕರ ಈ ಲೋಕದ ನಮ್ಮ ಏನೋ ತಪ್ಪುಗಳು ಇದ್ದರೂ ಕೂಡ ದೇವರ ಹತ್ರ ಒಳ್ಳೆಯ ಮನಸ್ಸಿನಿಂದ ತಗ್ಗಿಸಿಕೊಂಡು ದೇವರ ಹತ್ರ ಪಶ್ಚಾತ್ತಾಪಟ್ಟು ದೇವರನ್ನ ಪಾಪಗಳು ಕ್ಷಮಿಸು ಅಂದಾಗ ದೇವರು ಕ್ಷಮಿಸುವಂತ ದೇವರಾಗಿದ್ದಾರೆ, ಕನಿಕರಿಸುವಂತ ದೇವರಾಗಿದ್ದಾರೆ. ಆದರೆ ಈ ಲೋಕದಲ್ಲಿ ಶಿಕ್ಷೆ ಮಾತ್ರ ತಪ್ಪದಂತಕ್ಕಂಥ ವಿಷಯ ಕೂಡ ನಮ್ಮ ತೆಗೆದುಕೊಂಡು ಭಯದಿಂದ, ಭಕ್ತಿಯಿಂದ ನಮ್ಮ ಜೀವಿತವನ್ನು ಸಾಗಿಸ್ಬೇಕಂತ ಹೇಳಿ ಚಿಕ್ಕ ಸಂದೇಶವನ್ನು ಕೊಡುತ್ತೆ. ಸಂದೇಶವನ್ನು ಮುಕ್ತ ಮಾಡ್ತೇನೆ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾ ಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆಗಿರೋ ದೇವರೇ, ಸ್ವಲ್ಪ ಹೊತ್ತು ನಿಮ್ಮ ಮಾತು ತೋರಿಸಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಕೃತಜ್ಞತೆ ತೆಗೆದುಕೊಂಡು ಕೇಳುವಂತ ನಿಮ್ಮ ಮಕ್ಕಳು ಎಲ್ಲರೂ ಆಲೋಚನೆ ಮಾಡಿ ನಿಮ್ಮ ಮಾತು ತಿಳ್ಕೊಂಡು ತಂದೆ ದೇವರೇ ನಿಮಗೋಸ್ಕರ ಜೀವನ ಮಾಡ್ಲಿಕ್ಕಾಗುವಂತೆ ನಿಮ್ಮೆಲ್ಲರೂ ಕೃಪೆ ಮಾಡಿ ನಡೆಸ್ರಿ. ಯಾಕಂದ್ರೆ ಸತ್ತ ನಂತರ ಇನ್ನೊಂದು ಲೋಕ ಇದೆ, ಅದು ಶಾಶ್ವತದ ಲೋಕ. ಆ ಲೋಕಕ್ಕೋಸ್ಕರ ಲೋಕದಲ್ಲಿ ಏನಾದ್ರು ಶಿಕ್ಷಿದ್ರು ಕೂಡ ನಿನ್ನ ಶಿಕ್ಷೆಗಿನ ಪಾತ್ರರಾಗಿ ನಿನ್ನ ಕೈಯಲ್ಲಿ ಬಿದ್ದು ನಿಮಗೋಸ್ಕರ ಬದುಕುವಂತೆ ನಿಮ್ಮೆಲ್ಲರೂ ಕೃಪೆ ಮಾಡಿ ನಡೆಸ್ತೀರಿ ಅಂತೇಳಿ ಈ ಪ್ರಾರ್ಥನೆ ಮುದ್ದು ಮಗನು ನಮ್ಮ ರಕ್ಷಕನು ಒಡೆಯನೂ ಆದಂತ ಯೇಸು ಕ್ರಿಸ್ತರವರ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇಲೆ ನಿಮ್ಮಲ್ಲಿ ವಂದನೆಗಳು. ಅತಿ ಉತ್ತಮವಾದಂಥ ಸಂದೇಶ ನೀಡಿದ್ದಾರೆ ಪ್ರಿಯರೇ. ಇಲ್ಲಿವರೆಗೂ ಎಷ್ಟು ಸಬ್ಜೆಕ್ಟ್ ಆದವ್ರಿ? 3 ಸಬ್ಜೆಕ್ಟ್ ಮಾತಾಡಿದೆ ಪ್ರಿಯರೇ. ಬೆಳಗ್ಗೆ ನಾವು ಯಾವ್ದು ಸಬ್ಜೆಕ್ಟ್ ಮಾತಾಡಿದೆ?